ತಮ್ಮೆಲ್ಲರಿಗೆ ಗೊತ್ತಿದೆ, ಆಳಂದ್ ಪಟ್ಟಣದಲ್ಲಿ ಇದೊಂದು ಬಹಳ ಮಹತ್ವದ ಒಂದು ಆಚರಣೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾನನೀಯ ಉಚ್ಚ ನ್ಯಾಯಾಲಯದಲ್ಲಿ ಸಹ ಹಿಯರಿಂಗ್ ನಡೀತಾ ಇದೆ. ಇವತ್ತು ನ್ಯಾಯಾಲಯದ ತೀರ್ಪು ಬರಲಿದೆ. ಆ ತೀರ್ಪನ್ವಯ ಎಲ್ಲರೂ ನಡ್ಕೋಬೇಕು ಅನ್ನುವಂಥದ್ದು ಎರಡೂ ಪಾರ್ಟಿನವರಿಗೆ ನಿನ್ನೆ ಕರೆದು ಡಿ ಸಿ ಅವರ ಕಚೇರಿಯಲ್ಲಿ ನಾವು ಡಿ ಸಿ ಅವರು ಎಲ್ಲ ಅಧಿಕಾರಿಗಳು ಕರೆದು ಅವರ ಸಹಯೋಗವನ್ನು ಕೇಳ್ಕೊಂಡಿದ್ದಾರೆ. ಆಳಂದ್ ಪಟ್ಟಣದ ಎಲ್ಲ ಮುಖಂಡರು ಸಹ ಅರ್ಜಿದಾರರು ಸಹ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ. ನ್ಯಾಯಾಲಯದ ಆದೇಶ ಅನ್ವಯ ಮಾತ್ರ ನಡ್ಕೊಂಡು ಹೋಗ್ತೇವೆ. ಅದು ಬಿಟ್ಟರೆ ಬೇರೆ ಏನೋ ವ್ಯತ್ಯಾಸಗಳಾಗೋದಿಲ್ಲ ಅನ್ನುವಂಥದ್ದು ನಮ್ಮನ್ನು ಭರವಸೆನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸೂಕ್ತ ಪೊಲೀಸ್ ಭದ್ರತೆಯನ್ನು ಸಹ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಈ ಒಟ್ಟು ಬಂದೋಬಸ್ತಿಗೆ 3 ಜನ ಅಡಿಷ್ನಲ್ ಎಸ್ ಪಿಸ್, ಒಂದು 15 ಜನ DSPs, 40 ಜನ CPIs ಮತ್ತು PSIs ಆ್ಯಂಡ್ ಅದರ್ ಸ್ಟಾಫ್, ಸುಮಾರು 1500 ಜನ ಅಷ್ಟು ಸಿಬ್ಬಂದಿಗಳು ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದೇವೆ. ಅದ್ರ ಜೊತೆಗೆ QRT ಟೀಮ್, KSRP ಮತ್ತು DR ಪಾರ್ಟಿಗಳೆಲ್ಲ ಇವೆ. ಈಗಾಗಲೇ ಸುಮಾರು 12ರಿಂದ 13 ಕಡೆ ಜನರ ಜೊತೆಗೆ ಕುಂತು ಮೊಹಲ್ಲಾ ಮೀಟಿಂಗ್, ವಾರ್ಡ್ ಮೀಟಿಂಗ್ ಥರ ಮಾಡಿ ಅವರ ಬೆಂಬಲವನ್ನು ಕೇಳ್ಕೊಂಡಿದ್ದೇವೆ, ಅವರ ಸಹಕಾರವನ್ನು ಕೇಳ್ಕೊಂಡಿದ್ದೇವೆ. ಜೊತೆಗೆ ಯಾವುದೇ ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಸಲಹೆ ಕೊಟ್ಟು ಎಚ್ಚರಿಕೆ ಸಹ ನೀಡಿದ್ದೇವೆ. ಮುಂಜಾಗ್ರತಾ ಕ್ರಮವಾಗಿ 120ಕ್ಕಿಂತ ಹೆಚ್ಚು ಜನರನ್ನು ನಾವು ತಹಶೀಲ್ದಾರ್ ಮುಂದೆ ಬಾಂಡ್ ಓವರ್ ಮಾಡಿಸಿ ಇವರನ್ನು ಗಡೀಪಾರು ಸಹ ಮಾಡಿದ್ದೇವೆ. ಎಲ್ಲ ಜನರು, ಭಾವಿಕರು ನಮ್ಮೊಂದಿಗೆ ಸಹಕರಿಸ್ತಾರಂತ ನಮಗೆ ಆಶ್ವಾಸನೆ ನೀಡಿದ್ದಾರೆ. ಈಗ ಕೋರ್ಟ್ ಆದೇಶ ಏನು ಬರ್ತದೆ ಅದರನ್ವಯ ನಾವು ನಾಳೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತೇವೆ. ಅದೇ ಡೀಟೇಲ್ಸ್ ಎಲ್ಲ ಬರಲಿದೆ, ಅದು ನಾವು ಕಮೆಂಟ್ ಮಾಡೋದು ಸರಿ ಆಗುದಿಲ್ಲ. ಆದೇಶದಲ್ಲಿ ಏನು ಬರುತ್ತೆ ಅದರ ಪ್ರಕಾರ ಎಲ್ಲರೂ ನಡ್ಕೊಳ್ಬೇಕು ಅಂತ ಈಗಾಗಲೇ ಎರಡೂ ಪಾರ್ಟಿನವರಿಗೆ ಮತ್ತು ಎಲ್ಲ ಮುಖಂಡರಿಗೆ ಕೇಳ್ಕೊಂಡಿದ್ದೇವೆ. ಅದಕ್ಕೆ ಅವರು ಬದ್ಧರಿದ್ದೇವೆ ಅನ್ನುವಂಥದ್ದು ಸಹ ಮಾತನ್ನು ಹೇಳಿದ್ದಾರೆ. 2023ರಲ್ಲಿ ಸಹ ಇದೇ ರೀತಿ ಕೋರ್ಟ್ ಆದೇಶ ಬಂತು, ಸ್ಪಷ್ಟವಾಗಿ ಇತ್ತು. ಆ ಆದೇಶವನ್ನು ಎಲ್ಲರೂ ನಡ್ಕೊಂಡು ಭಾಳ ಶಾಂತಿಯುತ ರೀತಿ ಪ್ರಾಪರಾಗಿ ಆಚರಣೆ ನಡೆದಿದೆ. ಅದೇ ರೀತಿ ಎಲ್ಲರ ಸಹಕಾರದೊಂದಿಗೆ ಮಾನ್ಯ ನ್ಯಾಯಾಲಯದ ಆದೇಶ ಅನ್ವಯ ಈ ಸತಿ ಸಹ ಅದನ್ನು ನಾವು ಆಚರಣೆಯನ್ನು ನಡೆಸಲಿಕ್ಕೆ ಏನೇನು ಸಿದ್ಧತೆ ಬೇಕು ಅದನ್ನು ಮಾಡ್ಕೊಂಡಿದ್ದೇವೆ. ಅದು ನಾವು ಹೇಳ್ತೀವಿ, ತಮಗೆ ಹೇಳ್ತೀವಿ. ಕಳೆದ ಬಾರಿ 2 ವರ್ಷದ ಕೆಳಗಡೆ ಹೊರಗಡೆಯಿಂದ ಬಂದವರಿಂದ ನ್ಯೂಸೆನ್ಸ್ ಕ್ರಿಯೇಟ್ ಆಗಿತ್ತು. ಸೊ ಈ ಬಾರಿ ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ? ಅದಕ್ಕೆ ನಾವು ನಾಗರಿಕರಿಗೆ ಎಲ್ಲರೂ ಕಳ್ಕೊಂಡಿದ್ದೇವೆ. ಆಳಂದ್ ಪಟ್ಟಣದ ಭಾಳ ಅಲ್ಲಿ ಇರೋ ಜನರು ಭಾಳ ಬಾಂಧವ್ಯ ಮತ್ತು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬೆಳ್ಕೊಂಡು ಬಂದಿರೋರು ಅಂತ ಜನನೇ ನಮ್ಮ ಹತ್ರ ಮಾತಾಡುವಾಗ ತಿಳಿಸಿದ್ದಾರೆ. ಅವರಿಗೇನೆ ಕೇಳಿದ್ದೀವಿ, ಈ ಒಂದು ಒಳ್ಳೆಯ ಪರಂಪರೆನ ತಾವೇ ಉಳಿಸ್ಕೋಬೇಕು. ಹೊರಗಡೆಯಿಂದ ಬಂದು ಯಾರಾದರೂ ಗಲಾಟೆ ಮಾಡುವಂಥ ಒಂದು ಉದ್ದೇಶ ಇರ್ಬೋದು, ಅಥವಾ ರೂಮರ್ಗಳನ್ನು ಎಬ್ಬರಿಸುವಂಥ ಏನಾದರೂ ಪ್ರಯತ್ನ ನಡೀಬಹುದು. ಅದಕ್ಕೆ ತಾವೇ ಸೂಕ್ತ ಮಾಹಿತಿ ನಮ್ಮೊಂದಿಗೆ ಶೇರ್ ಮಾಡಿ, ಯಾವುದೇ ಕಾರಣಕ್ಕೂ ಕಾನೂನು ಕೈಯಲ್ಲಿ ತಗೊಳ್ಳಿಕ್ಕೆ ಹೋಗಬೇಡಿ. ಇಮೋಷ್ನಲ್ ಆಗಿಬಿಟ್ಟು ಏನೋ ಆಗಿಬಿಡುತ್ತೆ ಅನ್ನೋವಂಥದ್ದು ಗಾಬರಿ ಮಾಡಿಬಿಟ್ಟು ಅಥವಾ ಪ್ರಚೋದನಕ್ಕೆ ಬಲಿ ಆಗಿಬಿಟ್ಟು ತಾವೇ ಏನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಅದರಿಂದ ಸಮಸ್ಯೆ ಉಂಟಾಗ್ತದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಇದ್ದಾರೆ. ಜಿಲ್ಲಾ ಆಡಳಿತ ಶಾಂತಿಯುತ ರೀತಿ ಇದನ್ನು ನಡೆಸಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಏನೇ ಸಮಸ್ಯೆ ಇದ್ರೆ ನಮ್ಮ ಹಂತಕ್ಕೆ ತಗೊಂಡು ಬನ್ನಿ, ನಮಗೆ ತಿಳಿಸಿ ಅದಕ್ಕೆ ಸೂಕ್ತ ಪರಿಹಾರ ನೀಡುವಂಥ ನಮ್ಮ ಜವಾಬ್ದಾರಿ ಇದೆ ಅನ್ನುವಂಥದ್ದು ಎಲ್ಲರಿಗೆ ಭರವಸೆ ನೀಡಿದ್ದೇವೆ. ಯಾವುದೇ ರೂಮರ್ಸ್ಗೆ, ಯಾವುದಾದ್ರೂ ಸೋಷಿಯಲ್ ಮೀಡಿಯಾನಲ್ಲಿ ಬರ್ತಕ್ಕಂಥ ಸಂಗತಿಗಳಿಗೆ ಆಸ್ಪದನೆ ಕೊಡಬೇಡಿ. ಅದರಿಂದ ಮೋಟಿವೇಟ್ ಆಗಿಬಿಟ್ಟು ಇಮೋಷ್ನಲ್ ಆಗಿಬಿಟ್ಟು ಅಥವಾ ಅದರಿಂದ ಪ್ರಚೋದನೆ ತಗೊಂಡು ಏನೋ ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಎಲ್ಲರಿಗೆ ನಾನು ತಮ್ಮ ಮೂಲಕ ಸಹ ಕೇಳ್ಕೊತಾ ಇದ್ದೇನೆ. ಸರ್, ಈಗ ಲಾಸ್ಟ್ ಟೈಮ್ ಆಳಂದ್ ಪಟ್ಟಣ ಎಂಟ್ರಿ ಕೊಡಬೇಕಾದ್ರೆ ಅಲ್ಲೆಲ್ಲ ಚೆಕ್ ಪೋಸ್ಟ್ ಇದು ಮಾಡಿದ್ರು. ಈ ಸರಿ ಹೇಗೆ ಮಾಡ್ಕೊಂಡಿದ್ರು? ಅದೇ ರೀತಿ ಇದೆ. ಈಗ ನ್ಯಾಯಾಲಯದ ಆದೇಶ ಅನ್ವಯ ಎಲ್ಲಿ ಕಾರ್ಯಕ್ರಮ ನಡೆಸಬೇಕು ಅಂತ ಇದ್ರೆ ಎಲ್ಲಿ ನಡೆಸಬೇಕು, ಎಷ್ಟು ಜನ ಸೇರಬೇಕು ಅನ್ನೋ ಬರ್ತದೆ. ಅದರ ಅನ್ವಯ ಜನರ ಮೂವ್ಮೆಂಟ್ಗೆ, ಅಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಜನರ ಮೂವ್ಮೆಂಟ್ಗೆ, ಆಳಂದ್ ಪಟ್ಟಣದಲ್ಲಿ ಇರುವಂಥ ಮೂವ್ಮೆಂಟ್ಗೆ ಚೆಕ್ ಪೋಸ್ಟ್ಗಳ ಮೂಲಕ ಟ್ರಾಫಿಕ್ ಡೈವರ್ಜೆನ್ಸ್ ಕೊಟ್ಟು ಸುಗಮವಾಗಿ ಇವೆಲ್ಲ ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೆ. ಲಾಸ್ಟ್ ಇಯರ್ ಸರ್, ಆಳಂದ್ ಪಟ್ಟಣದಲ್ಲಿ ಹೋಗಂತ ವೆಹಿಕಲ್ಗಳು ಟೋಟಲಿ ಬಂದ್ ಮಾಡಿಬಿಟ್ಟಿದ್ರು. ಪ್ರಯಾಣಿಕರಿಗೆ ಬಹಳ ಕಷ್ಟ ಆಗ್ಬಿಟ್ಟಿದ್ರಿ. ಸೊ ಅದನ್ನು ಅದೆಲ್ಲ ಈ ಸತಿ ಗಮನಿಸ್ತೇವೆ. ಇನ್ನೊಂದ್ ಕಡೆ ಪ್ರಯಾಣಿಕರು ಅದನ್ನ ಈ ಸತಿ ಗಮನಿಸ್ತೀವಿ.